ಓಕೆ, ಸಮಯದಲ್ಲಿ ನಿಮ್ಮೆಲ್ಲರಿಗೂ ನೋಡೋದಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೀವಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನು ಪ್ರಾರಂಭ ಮಾಡೋಣ. ಪ್ರೇ ಮಾಡೋಣ. ಅತಿ ಪರಿಶುದ್ಧವಾದ ದೇವರೇ, ನಮಗೆ ಮಹಿಮೆ. ದೇವರು ಇವತ್ತು ನಮಗೆ ನಿಮ್ಮ ವಾಕ್ಯದಿಂದ ನಮಗೆ ಅನೇಕ ವಿಷಯಗಳು ಕಲಿಸ್ಬೇಕಂತ ಪ್ರಾರ್ಥಿಸ್ತೀನಿ. ಬಂದಿರೋ ಎಲ್ಲ ಸಹೋದರರನ್ನು ನೀವು ಆಶೀರ್ವಾದ ಮಾಡಿ, ನೀವು ದೇವರು ಇವತ್ತು ಏನು ತಿಳಿಸ್ಬೇಕಂತೀರ ಪವಿತ್ರಾತ್ಮ ಭರಿತರಾಗಿ ತಿಳಿಸ್ಬೇಕಂತ ಪ್ರಾರ್ಥಿಸ್ತೀನಿ. ತಂದೆ, ನಮ್ಮನ್ನು ನಡೆಸಿ ನಮ್ಮನ್ನೇ ದೇವರು ಇನ್ನೂ ಹೆಚ್ಚಾಗಿ ಆತ್ಮೀಯವಾಗಿ ಬೆಳೆಸೋದಕ್ಕೆ ನಮಗೆ ಸಹಾಯ ಮಾಡ್ಕೊಂತ ಕೇಳ್ಬಿಟ್ಟು ಪ್ರಾರ್ಥನೆ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀನಿ. ಆಮೇಲೆ ಓಕೆ, ಇವತ್ತು ನಾವು ಬಂದ್ಬಿಟ್ಟು ಗಲಾತೆ ದೇವ್ರ ಬಗ್ಗೆ ಕಲಿತೀವಿ. ಯಾರ ಬಗ್ಗೆ? ಗಲಾತೆ ಅನ್ನೋದು ಒಂದು ಊರು. ಓಕೆ, ನಾವೇನು ಮಾಡೋಣ, ಗಲಾತದಲ್ಲಿ ಇವತ್ತು ಸುಮ್ಮನೆ ಹಾಗೆ ಪರಿಚಯ ಮಾಡೋದು. ಯಾವುದೋ ಅಧ್ಯಾಯ ಬಗ್ಗೆ ಏನು ಓದಂಗಲ್ಲ. ಈ ಒಂದನೇ ಅಧ್ಯಾಯ, ಎರಡನೇ ಅಧ್ಯಾಯ ಎಲ್ಲ ಮುಂದಿನ ವಾರದಿಂದ ನಾವು ಕಲಿಯೋಣ. ಇವತ್ತು ಗಲಾತೆ ಪುಸ್ತಕ ಏನಕ್ಕಾಗಿ ಬರೆಯಲ್ಪಟ್ಟಿದ್ದಾರೆ, ಯಾರು ಬರೆದರು, ಎಲ್ಲಿ ಬರೆದರು, ಹೆಂಗೆ ಬರೆದರು, ಏನು ಉದ್ದೇಶದ ಬರೆದರು, ಮತ್ತು ಏನು ನಡೀತಾ ಇದೆ ಗಲಾತೆ ಸಭೆಯಲ್ಲಿ ನಾವು ನೋಡೋಣ. ಓಕೆ, ನಾವು ಮೊದಲಿಗೆ ಪೌಲ್ ಅವ್ರು ಬಂದ್ಬಿಟ್ಟು ಈ ಲೆಟ್ರನ್ನ ಬರೀತಾರೆ. ಈ ಲೆಟರ್ ಬರೀತಾ ಇದೆ, ಯಾರಿಗೆ ಬರೀತಾ ಇದ್ದಾರೆ? ಗಲಾತೆದವರಿಗೆ ಬರೀತಾ ಇದೆ. ಗಲಾತೆದವರು ಅಂದ್ರೆ ಏನು? ಗಲಾತೆ ಸಭೆಗೆ ಬರೀತಾ ಇದ್ದಾರೆ. ಗಲಾತೆದಲ್ಲಿ ಒಂದು ಸಭೆ ಇದೆ, ಆ ಸಭೆಗೆ ಬರೀತಾ ಇದ್ದಾರೆ. ಯಾರು? ಪೌಲ್ ಅವರು. ಓಕೆ, ನಾವು ಪೌಲ್ ಅವರಿಗೆ ಯಾಕೆ ಕ್ಲೋಸ್ ರಿಲೇಷನ್ಶಿಪ್ ಗಲಾತೆದವರು ಅಂದರೆ, ಆ ಸಭೆ ಸ್ಟಾರ್ಟ್ ಮಾಡಿದವರು ಅವರೇ. ಈ ಲೆಟ್ರ್ ಬಂದ್ಬಿಟ್ಟು, ಈ ಪತ್ರ ಬಂದ್ಬಿಟ್ಟು ಬಹಳ ಇಂಪಾರ್ಟೆಂಟ್ ಆಗಿತ್ತು, ಬರೀಲೇಬೇಕಾಗಿತ್ತು. ಈ ಪತ್ರ ಬಂದ್ಬಿಟ್ಟು ಬಹಳ ಇಂಪಾರ್ಟೆಂಟ್ ಆಗಿ ಬರೀಲೇಬೇಕಾದಂಥ ಒಂದು ಸನ್ನಿವೇಶದಲ್ಲಿ ಸೀರಿಯಸ್ ಆಗಿ ಕೋಪದಿಂದ, ಒಳ್ಳೆ ಒಂದು ನೋವಿಂದ ಈ ಲೆಟರ್ನ ಬರೆದಿದ್ದಾರೆ. ಯಾರು? ಪೌಲ್. ಪ್ರೀತಿಯಿಂದ ಅಲ್ಲ, ಸಿಟ್ಟಿಂದ ಒಂದು ಸೀರಿಯಸ್ ಆಗಿ ಈ ಲೆಟರ್ನ ಬರೆದಿದ್ದಾರೆ, ಕಷ್ಟದಿಂದ ಬರೆದಿದ್ದಾರೆ. ಈ ಬರೆಯೋದಕ್ಕೆ ಏನಾರ ನಡೀತು. ಈ ಒಂದು ಪೌಲ್ ಅವರು ಗಲಾತೆದವರಿಗೆ ಒಂದು ಪತ್ರ ಬರೀಬೇಕಂದ್ರೆ ಏನು ನಡೀತು ಹಂಗಂದ್ರೆ ನಾವು ನೋಡಬೇಕಾದ್ರೆ, ನಾವು ಚರ್ಚೆ ಮಾಡೋದಾದರೆ, ಗಲಾತೆ ಸಭೆಯಲ್ಲಿ ಏನು ಮಾಡೋದಂದರೆ ಅನ್ಯ ಜನಗಳು ಅಂದರೆ, ಅನ್ಯ ಜನಗಳು ಅಂದ್ರೇನು? ಈಗ ಜೂಷರು ಇಲ್ಲದೇ ಇರುವವರು, ದೇವರು ಇಸ್ರಾಯೇಲ್ ಜನಗಳು ಅಲ್ಲದೇ ಇರುವವರು, ಅವ್ರನ್ನ ಪೌಲ್ ಅವ್ರು ಏನು ಮಾಡಿದ್ರು, ಬ್ಯಾಪ್ಟಿಸಮ್ ಕೊಟ್ಟು ಬಹಳ ಜನ ಅವರು ಏನಾದರೂ ಚರ್ಚಲ್ಲಿ ಮೆಂಬರ್ ಆದರು. ತುಂಬ ಫಾಡಪ್ ಆಗಿದ್ರು, ತುಂಬ ಚೆನ್ನಾಗಿದ್ದರು, ತುಂಬ ಫಾಡಪ್ ಆಗಿದ್ದರು. ಸಭೆ ಸ್ಥಾಪನೆ ಮಾಡಿ ಏನು ಮಾಡಿದ್ರು, ಅವರು ಬೇರೆ ಊರಿಗೆ ಹೊರಟೋರು. ಯಾಕೆ? ಅವ್ರು ಯಾವಾಗಲೂ ಕೂಡ ಏನು ಮಾಡ್ತಾಯಿದ್ರು, ಬೇರೆ ಬೇರೆ ಊರಿಗೆ ಹೋಗಿ ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡಿದ್ರು. ಅದಾದ ನಂತರ ಜೋಯಿಷರು ಅವ್ರೇನು ಮಾಡಿದ್ರು ಅಂದರೆ, ನಾವು ಕೂಡ ಶಿಷ್ಯರಾಗಬೇಕು ಅಂತ ಬೈಬಲ್ ಓದಿ, ಬೈಬಲ್ ಕಲಿತು, ಬ್ಯಾಪ್ಟಿಸಮ್ ತಗೊಂಡು ಶಿಷ್ಯರಾದರು. ಅವರು ಸಭೆಗಳೊಳಗಡೆ ಬಂದರು. ಓಕೆ, ಅನ್ಯ ಜನಗಳು ಇದ್ದರು, ಜೋಯಿಷರು ಇದ್ದರು. ಜೋಯಿಷರು ಹೆಂಗೆ ಬರ್ತಾ ಇದ್ರು ಸಭೆಗೆ? ಎಲ್ಲ ವೆಲ್ ಡ್ರೆಸ್ಡ್, ಕ್ಲೀನಾಗಿ, ತುಂಬ ನೀಟಾದ ಬಟ್ಟೆಗಳಿಂದ, ಅದೆಲ್ಲ ಶಾಲ್ ಹಾಕ್ಕೊಂಡು ಪದ್ಧತಿ ಪ್ರಕಾರ ಕೂತ್ಕೊಂಡು ಭಯ ಭಕ್ತಿಯಿಂದ ಸಂದೇಶವನ್ನು ಕೇಳ್ತಾ ಇದ್ರು. ಯಾರು? ಜೀವಿಸಲು. ಅನ್ಯ ಜನಗಳು ಅವ್ರಿಗಿದ್ದ ಬಟ್ಟೆನ ಹಾಕೊಂಡು ಬರ್ತಾ ಇದ್ರು. ಅವ್ರಿಗೇನಿದೆ ಅದು ಹಾಕ್ಕೊಂಡು ಕೂತ್ಕೊಳ್ತಾಯಿದ್ರು. ಇಲ್ಲೇನಾಯ್ತಂದ್ರೆ, ಜೂಯಿಷರಿಗೆ ಮತ್ತು ಅನ್ಯ ಜನಗಳ ಮಧ್ಯದಲ್ಲಿ ವಾದಗಳು ಶುರು ಆಯಿತು. ಯಾರೆಲ್ಲ ಜೂಯಿಸರು ಶಿಷ್ಯರಾದರು, ಅವ್ರು ಯಾವಾಗಲೂ ಕೂಡ ಅಂದ್ಕೊಂಡಿದ್ರು, ಯು ಆರ್ ಗ್ರೇಟರ್ ದ್ಯಾನ್ ಯು ಪೀಪಲ್, ನಾನು ನಿಮಗಿಂತ ಶ್ರೇಷ್ಠವಾದವರು. ಯಾಕೆ ಅಂದರೆ, ನಾವು ಅಬ್ರಾಹ್ಮನ ಸಂತತಿಯವರು, ನಾವು ದೇವರು ಆರಿಸಲ್ಪಟ್ಟಂಥ ಜನಗಳು ನಾವು. ಅದಕ್ಕಾಗಿ ಏನು ಮಾಡಿದ್ರು, ಆ ಜನಗಳು ಇವ್ರನ್ನ ಸ್ವಲ್ಪ ಕೆಳಗಡೆ ನೋಡೋಕೆ ಶುರು ಮಾಡಿದ್ರು. ಸಭೆಯಲ್ಲೇ ಇದೆ. ಈ ಗಲಾತೆ ಸಭೆಯನ್ನು ಅಥವಾ ಯಾವುದೇ ಸಭೆ ಆಗಲಿ, ಅವಾಗಿನ ಫಸ್ಟ್ ಸೆಂಚುರಿಯಲ್ಲಿ, ಮೊದಲನೇ ಶತಮಾನದಲ್ಲಿ ಸಭೆ ಆಗಿರಲಿ, ಅದನ್ನು ಎರಡು ಭಾಗ ಮಾಡಿದವರು ಯಾರಂದರೆ ಸಭೆಯಲ್ಲಿ ಇದ್ದವರೇ, ಹೊರಗಡೆ ಇದ್ದಾರೆ, ಯಾರು ಬಂದಿಲ್ಲ. ಇದರಿಂದ ಏನು ಕಲಿಬೇಕು ನಾವು? ನಮ್ಮಿಂದ ಸಭೆ ಎರಡಾಗಬಾರ್ದು. ನನ್ನ ಗುಣಗಳಿಂದ, ನನ್ನ ಕ್ರಿಯೆಗಳಿಂದ ನಾನು ಸಭೆಗೆ ತಪ್ಪು ಉದಾಹರಣೆಯನ್ನು ತೋರಿಸಬಾರದು. ಇಲ್ಲಿ ಸಭೆಯಲ್ಲಿ ನಾವೆಲ್ಲರೂ ನೋಡುವುದಾದರೆ, ನಾವು ಕೆಲವೊಬ್ಬರು ಬಹಳ ಬುದ್ಧಿವಂತಿರ್ತೀವಿ, ಕೆಲವೊಬ್ಬರು ಅಷ್ಟಿಲ್ಲ. ಕೆಲವೊಬ್ರು ಜಲ್ದಿ ತಿಳ್ಕೊಳ್ತಾರೆ, ಕೆಲವರು 5 ಸಲ ಹೇಳಬೇಕು, ಕೆಲವೊಬ್ರು ಎಷ್ಟು ಸಲ ಹೇಳಿದ್ರು ಅರ್ಥ ಆಗಲ್ಲ. ಎಲ್ಲರೂ ಕೂಡ ಹಂಗೆ ಇದ್ದೀವಿ ನಾವೆಲ್ಲ ಮಿಂಗಲ್ ಆಗಿ ಒಂದು ಸಭೆಯಾಗಿ ಇದ್ದೀವಿ. ಆದರೆ ಆ ಟೈಮಲ್ಲಿ
ಜೋಯಿಸರು ಏನು ಮಾಡಿದ್ರು ಅಂದರೆ ಇವರು ಅನ್ಯ ಜನಗಳಿಗೆ ಫೋರ್ಸ್ ಮಾಡ್ತಾಯಿದ್ರು. ಓಕೆ, ನಾ ಅದು ಪಿಕ್ಚರ್ ಹೋಗಿ ನೀವು ನಾ ಹೇಳುವಾಗ ಅದು ಪಿಕ್ಚರ್ ನೀವು ತಲೆಯಲ್ಲಿ ಮಾಡ್ಕೊಳ್ಳಿ. ಓಕೆ, ಅವ್ರೇನು ಮಾಡಿದ್ರು, ಏನು ಫೋರ್ಸ್ ಮಾಡಿದ್ರು, ಅವ್ರೇನು ಮಾಡಿದ್ರು ಅಂದರೆ ನೀವು ರಕ್ಷಣೆ ಹೆಂಗೆ ಹೊಂದ್ತೀರಿ, ಕೇವಲ ಯೇಸು ಕ್ರಿಸ್ತರ ಮರಣದಿಂದ ಅಲ್ಲ ಅಂತ ಟೀಚಿಂಗ್ ಮಾಡೋಕ್ಕೆ ಶುರು ಮಾಡಿದ್ರು. ಯಾಕಂದರೆ ಅನ್ಯ ಜನಗಳು ಇವರು ನೋಡಿ ಭಯಭಕ್ತಿಯಿಂದ ಲೀಡರು, ನಾಯಕರು, ಅವ್ರು ಜೋಯಿಷರು ಅಂತ ಏನು ಮಾಡ್ತಾಯಿದ್ರು, ಅವ್ರು ಏನು ಹೇಳಿದ್ರು ಎಸ್ 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 ಅಂತ ಇದ್ರು. ಕೆಲವೊಬ್ರು ಇದ್ರು ಪೌಲ್ ಹಿಂಗೆ ಹೇಳ್ಕೊಟ್ಟಿಲ್ಲ, ಪೌಲ್ ಹಂಗೆ ಹೇಳಿಲ್ಲ ಅಂತ ಕೆಲವೊಬ್ರು ಇದ್ರು. ಕೆಲವೊಬ್ರು ಹ್ಞೂ ರೀ ನೀವು ಹೇಳಿದ್ದೆ ಕರೆಕ್ಟ್ ನೋಡಿ ಹೌದ್ರಿ ಅಂತ ಹೇಳಿದ್ರು. ಅವಾಗ ಜೋಯಿಸರು ಮಾಡಿದ್ರು, ಸಭೆಯಲ್ಲಿ ಪ್ರೀಚ್ ಮಾಡೋಕ್ಕೆ ಶುರು ಮಾಡಿದ್ರು. ಏನು ಪ್ರೀಚ್ ಮಾಡೋಕ್ಕೆ ಶುರು ಮಾಡಿದ್ರು, ಏನು ಹೇಳಿದರು, ನೀವು ನಿಜವಾಗ್ಲೂ ರಕ್ಷಣೆ ಹೊಂದಬೇಕಂದ್ರೆ ತೋರಾ ಅಂದರೆ ಗೊತ್ತಾ ನಿಮಗೆ? ತೋರಾ ಅಂದರೆ ಮೋಸಸ್ ಅವರ ಬರೆದ 5 ಟೀಚಿಂಗ್ಸ್, 5 ಪುಸ್ತಕಗಳು ಟೀಚಿಂಗ್ಸ್ ಇದೆಯಲ್ಲ, ಆ ತೋರಾ ಯಾರು ಅದನ್ನು ಫಾಲೋ ಮಾಡ್ತಾರೆ ಅವರು ಮಾತ್ರ ರಕ್ಷಣೆ ಹೊಂದಕ್ಕೆ ಸಾಧ್ಯ ಅಂತ ಟೀಚ್ ಮಾಡೋಕ್ಕೆ ಶುರು ಮಾಡಿದ್ರು. ಹಂಗಂದರೆ ಯಾರೆಲ್ಲ ನೀವು ಸುನ್ನತಿ ಮಾಡಿಕೊಂಡಿಲ್ಲ, ಸುನ್ನತಿ ಮಾಡಿಕೊಳ್ಳೇಬೇಕು. ಗಂಡು ಮಕ್ಕಳಿಗೆಲ್ಲ ಹೇಳಿದ್ರು ಸುನ್ನತಿ ಆಗಲೇಬೇಕು, ನಿಮಗೆ ಇಲ್ಲ ಅಂದರೆ ನೀವು ರಕ್ಷಣೆ ಹೊಂದುವುದಿಲ್ಲ. ಎರಡನೇದಾಗಿ ನೀವು ಹಂದಿ ಆಗಲಿ ಆದಾಗಲಿ ದನ ಆಗಲಿ ಅದೆಲ್ಲ ತಿನ್ನಂಗಿಲ್ಲ. ಯಾಕಂದರೆ ಹಲವಾರು ಮುಳುಗಿದ್ರು ಬರೆದಿದೆ, ಮೋಸಸ್ ಅವರು ಬರೆದಿದ್ದಾರೆ, ಅದನ್ನು ತಿನ್ನಬಾರ್ದು, ಅದನ್ನು ಸ್ಟಾಪ್ ಮಾಡಬೇಕು. ಓಕೆ, ಆಮೇಲೆ ಸಬ್ಬತ್ ದಿನ ಖಡಾಖಂಡಿತವಾಗಿ ಪಾಲಿಸಲೇಬೇಕು. ಏನು ಈ ನ್ಯೂಸು ಪೌಲಿಗೆ ಹೋಯ್ತು. ಈ ನ್ಯೂಸ್ ಪೌಲ್ಗೆ ಹೋದಾಗ ಈ ಗಾಟ್ ವೆರಿ ಡಿಸ್ಟರ್ಬ್ಡ್ ಇನ್ ಇಸ್ ಹಾರ್ಟ್. ರಾಂಗ್ ಟೀಚಿಂಗ್ ಮಾಡ್ತಾರೆ ಇವರೆಲ್ಲ, ಸಭೆಗೆ ತಪ್ಪಾದ ದಾರಿಯನ್ನು ತೋರಿಸ್ತಾ ಇದ್ದಾರೆ. ಇದು ಸುವಾರ್ತೆನೇ ಅಲ್ಲ ಇದು. ಯಾಕೆ? ಆಗಿನ ಕಾಲದಲ್ಲಿ ಮತ್ತಾಯ, ಮಾರ್ಕ, ಲೂಕ ಇದ್ದಿದ್ದಿಲ್ಲ. ದಿಸ್ ಇಸ್ ದ ಫಸ್ಟ್ ಲೆಟರ್ ರೋಟ್ ಬೈ ದ ಪೌಲ್. ಇದು ಮೊದಲನೇ ಶತಮಾನದ, ಆವಾಗಿನ ಶತಮಾನದಲ್ಲಿ ಮೊದಲನೇ ಪುಸ್ತಕ ಪೌಲಿಂದ ಬರೆಯಲ್ಪಟ್ಟಿರುವುದು. ಇದು 48 to 50 AD ಒಳಗಡೆ ಬರೆದಿದ್ದು. ಇದಾದ್ಮೇಲೆ ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಫಸ್ಟ್ ಕೊರಿಂಥಿಯನ್ಸ್, ಸೆಕೆಂಡ್ ಕೊರಿಂಥಿಯನ್ಸ್, ರೋಮನ್ ಅವೆಲ್ಲ ಬಂದವು. ಅಂಡರ್ಸ್ಟ್ಯಾಂಡ್? ಅದೇದಾ ಈ ಒಂದು ಘಟನೆ ಇದು ಬಹಳ ಬೇಸರ ತಂದು ಪೌಲವರಿಗೆ ಬಹಳ ಕೋಪದಿಂದ ಈ ಪತ್ರವನ್ನು ಅವರು ಗಲಾತ್ಯ ಸಭೆದವರಿಗೆ ಬರೀತಾರೆ. ನನ್ನ ಪ್ರಶ್ನೆ ಏನಂದರೆ, ಇವಾಗ ನಮ್ಮ ಜೀವಿತವನ್ನು ನಾವು ಒಂದು ಚರ್ಚಲ್ಲಿ ಸದಸ್ಯರಾಗಿದ್ದೀವಿ ದೇವರ ಕೃಪೆಯಿಂದ ಅಲ್ವಾ, ದೇವರ ಆಶೀರ್ವಾದದಿಂದ ಆಗಿದ್ದೇ ಇಲ್ವಾ? ಸಭೆಯಲ್ಲಿ ತಪ್ಪು ನಡೆಯುವಾಗ, ಅಂದರೆ ಸಭೆಯಲ್ಲಿ ಯಾರಾದರೂ ತಪ್ಪು ಮಾರ್ಗದಲ್ಲಿ ಇರುವಾಗ, ಅಥವಾ ಸಭೆಯಲ್ಲಿ ಯಾರಾದರೂ ಉದಾಹರಣೆ ಇಲ್ಲದೆ ಇರುವಾಗ ಹೇಗೆ ನಾವು ಪ್ರತಿಕ್ರಿಯೆ ತೋರಿಸ್ತೀವಿ? ಯೋಚನೆ ಮಾಡ್ಬೋದು. ಹೇಗೆ ನಾವು ಪ್ರತಿಕ್ರಿಯೆ ತೋರಿಸ್ತೀವಿ? ಇದು ನನ್ನ ಸಭೆ ಅಂತ ಇಟ್ಕೊಂಡಿದ್ದೀವಿ ಮನಸ್ಸಲ್ಲಿ. ಇಟ್ಸ್ ಮೈ ಚರ್ಚ್. ದೇವರು ನನಗೆ ಇದು ಕೊಟ್ಟಿದ್ದಾರೆ, ನಾನು ಹೇಗಾದರೂ ಮಾಡಿ ನಾನು ಬೆಳೆಸಬೇಕು, ಮುರಿಲಾರ್ದಂಗೆ ನೋಡ್ಕೋಬೇಕು. ನಮ್ಮೆಲ್ಲರಲ್ಲಿ ಕೂಡ ಪೌಲ ಹೃದಯ ಇರಬೇಕು. ಏನು? ಸಭೆನ ಮುರಿಲಾರ್ದಂಗೆ ನೋಡ್ಕೋಬೇಕು. ಅದಕ್ಕಂತ ಪೌಲವರು ಲೆಟ್ರಲ್ಲಿ ಹೇಳಿಲ್ಲ, ಜೋಯಿಸರೇ ಇವರೆಲ್ಲರೂ ಗೆಟ್ ಔಟ್ ಅಂತಂದಿಲ್ಲ, ಇವೆಲ್ಲ ಗೆಟ್ ಔಟ್ ಅಂತ ಅಂದಿಲ್ಲ. ನೀವು ಬೈಬಲ್ ಓದಿದ್ರೆ, ಈ ವಾರೆಲ್ಲ ಗಲಾತ್ಯದಲ್ಲಿ ಓದಿದ್ರೆ ನೀವು ತುಂಬ ಚೆನ್ನಾಗಿ ಬರೀತಾರೆ. ಅವ್ರಿಗೂ ಕೆಳಗೆ ಮಾಡ್ದಂಗೆ, ಇವ್ರಿಗೂ ಕೆಳಗೆ ಮಾಡ್ದಂಗೆ. ಅರ್ಥ ಆಯ್ತಾ? ಎದಕ್ಕೆ ಬರೋದಂತ ಗಲಾತ್ಯದವ್ರು ಎದಕ್ಕೆ ಬರೋದಂತ ಅರ್ಥ ಆಯ್ತಾ? ಇದು ಸಿಂಪಲ್ ಆದ ಒಂದು ವಿಷಯ. ಓಕೆ, ಇನ್ನೂ ಬಹಳ ಆಳವಾಗಿ ಹೋಗ್ಬೇಕು. ಈ ಅಧ್ಯಯನದ ಗುರಿಗಳು ಏನು? ಸುವಾರ್ತೆಯನ್ನು ರಕ್ಷಿಸಬೇಕಂತ ಇತ್ತು. ಯಾರ್ದು? ಈ ಒಂದು ಪುಸ್ತಕದ ಗುರಿಯನ್ನು ಸುವಾರ್ತೆ ರಕ್ಷಿಸಬೇಕು. ಸುವಾರ್ತೆ ಅಂದ್ರೆ ಏನು? ಯೇಸುವಿನ ಟೀಚಿಂಗ್ಸ್, ಯೇಸುವಿನ ಲೈಫ್ ಸ್ಟೈಲು ಅದು ರಕ್ಷಣೆ ಮಾಡಬೇಕಾಗಿದೆ. ಯಾಕಂದರೆ ಇವರೆಲ್ಲ ಜೋಯಿಸಲು ಮಾಡ್ತಾಯಿದ್ರು, ಸುವಾರ್ತೆ ಇಲ್ಲ, ಯೇಸು ಭಾಳ ಇಂಪಾರ್ಟೆಂಟ್ ಇಲ್ಲ ಅಂತಲೇ ಟೀಚ್ ಮಾಡ್ತಾಯಿದ್ರು. ಯೇಸು ಆಮೇಲೆ ಫಸ್ಟು 10 ಕಟ್ಟಳೆಗಳು, ಅವರು ಧರ್ಮ, ಲಾ, ಅದೆಲ್ಲ ಲಾ. ನೀವು ಗಲಾತ್ಯದಲ್ಲಿ ಓದಿದ್ರೆ ಭಾಳ ಸರಿ ಹೇಳ್ತಾರೆ, ಲಾ ಭಾಳ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳ್ತಾರೆ. ಯಾರು? ಪೌಲು. ಓದ್ತಾರೆ, ನಿಮಗೆ ಅರ್ಥ ಆಗುತ್ತೆ. ಅದು ಲಾ ನೀವು ಫಾಲೋ ಮಾಡಿದ್ರೆ
ಅವಾಗ ಯೇಸು ನಂಬಿ ಅವಾಗ ನಿಮ್ಮ ರಕ್ಷಣೆ ಆದರೂ ಆದರೆ ಇದು ನಂಬಿಲ್ಲ, ಬರೀ ಯೇಸು ನಂಬಿದರೆ ರಕ್ಷಣೆ ಆಗುವುದಿಲ್ಲ ಅಂತಲೇ ಟೀಚ್ ಮಾಡ್ತಾ ಇದ್ರು. ಅಂದರೆ ಸುವಾರ್ತೆ ಇಲ್ಲೇ ಇಲ್ಲ. ಆದರೆ ಯೇಸು ಕ್ರಿಸ್ತರು ಸುವಾರ್ತೆಯನ್ನು ರಕ್ಷಿಸೋದಕ್ಕೋಸ್ಕರ ಈ ಪತ್ರವನ್ನು ಅವರು ಏನು ಮಾಡಿದ್ರು, ಬಂದರು. ಆಮೇಲೆ ಸುವಾರ್ತೆಯನ್ನು ಸ್ಪಷ್ಟಪಡಿಸಿದರು. ಈ ಪತ್ರದಲ್ಲಿ ಒಂದು ರಕ್ಷಣೆ ಮಾಡಿದ್ರು. ಎರಡನೇದು ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದಾರೆ ಸುವಾರ್ತೆ ಅಂದರೆ ಏನು. ಓಕೆ, ನೀವು ಓಲ್ಡ್ ಜನರೇಷನ್, ನಾವು ನ್ಯೂ ಜನರೇಷನ್. ನ್ಯೂ ಜನರೇಷನ್ಗೆ ಬರಲೇಬೇಕು ಓಲ್ಡ್ ಜನರೇಷನ್ ಅವರು. ನಾವು ಇದು ತುಂಬ ದೊಡ್ಡ ಹೋರಾಟ ನಮಗೆ ಇವಾಗಲೂ ಕೂಡ ತುಂಬ ದೊಡ್ಡ ಹೋರಾಟ. ನ್ಯೂ ಜನರೇಷನ್, ಓಲ್ಡ್ ಜನರೇಷನ್. ನಾವೆಲ್ಲ ಓಲ್ಡ್ ಜನರೇಷನ್, ಇವಾಗೆಲ್ಲ ನ್ಯೂ ಜನರೇಷನ್. ಕ್ಯಾಲ್ವಿನು, ಇಶಾನು, ಇವರೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಭಾಳ ಕಷ್ಟ. ದೇ ಆರ್ ಟೋಟಲಿ ಡಿಫ್ರೆಂಟ್. ನಾವು ಅವ್ರಿಗೆ ಅರ್ಥ ಮಾಡ್ಸೋಕ್ಕಾಗಲ್ಲ. ಹಂಗೆ ಮಾಡಬೇಡ, ಹಂಗಿರ್ಬೇಡ. ಓಕೆ, ನಾವೇನು ಮಾಡಬೇಕು, ಓಲ್ಡ್ ಜನ್ರೇಷನ್ ಅವರು ಹೊಸ ಜನ್ರೇಷನ್ಗೆ ಸೆಟ್ ಆಗಬೇಕು ಅಲ್ವಾ. ಪೌಲರು ಅದನ್ನೇ ಹೇಳ್ತಾ ಇದ್ರಿ ಜೋಯಿಸ್ಟರ್ಗೆ, ನೀವು ಓಲ್ಡ್ ಜನ್ರೇಷನ್, ನೀವೇನು ಮಾಡಬೇಕಂದ್ರೆ ಹೊಸ ಜನ್ರೇಷನ್ಗೆ, ಹೊಸ ಒಳಂಬಡಿಕೆಗೆ ಸೆಟ್ ಆಗಬೇಕು. ಸುವಾರ್ತೆಯನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಸ್ವತಂತ್ರದ ಅಂದರೆ ಫ್ರೀಡಮ್, ನಿಜವಾದ ಅರ್ಥವನ್ನು ಅಧ್ಯಯನ ಮಾಡಿದ್ದಾರೆ. ಇದರಲ್ಲಿ ಫ್ರೀಡಮ್ ಅಂದರೆ ಏನು, ಸ್ವತಂತ್ರತೆ ಅಂದರೆ ಏನು, ನಮಗೆ ಸ್ವತಂತ್ರತೆ ಇದೆ. ಇದರಲ್ಲಿ ಹೇಳ್ತಾರೆ ನೀವು ಸುನ್ನತಿ ಆಗಲೇಬೇಕಂತಿಲ್ಲ. ಯೇಸುವನ್ನು ನಂಬಿದರೆ ನೀವು ಸುನ್ನತಿ ಆದ ಹಾಗೆ. ಶರೀರದಲ್ಲಿ ಮಾಡಿದ್ರೆ ಸುನ್ನತಿ ಅಲ್ಲ ಅಂತ ಕ್ಲಿಯರ್ ಆಗಿ ಸ್ವತಂತ್ರವಾಗಿರೋಕ್ಕೆ ಬಿಟ್ಟಿದ್ದಾರೆ. ಅಂಡರ್ಸ್ಟ್ಯಾಂಡ್. ನಾವು ಕೂಡ ನಮ್ಮ ಒಂದು ಕ್ರೈಸ್ತ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಸ್ವತಂತ್ರವಾಗಿ ಇರೋಕ್ಕೆ ಬಯಸಬೇಕು ಹೊರತು ನಮ್ಗೆ ಹೆಂಗೆ ಬೇಕಂತ ಜೀವನ ಮಾಡೋಕ್ಕೆ ಬಳಸಬಾರದು. ಅದಕ್ಕಾಗಿ ಪೌಲರು ಕೆಲವು ಕಡೆ ಹೇಳ್ತಾರೆ, ನಿಮಗೆ ಸ್ವತಂತ್ರ ಉಂಟು, ಅದಕ್ಕಂತ ಏನು ಬೇಕಂತ ಮಾಡಬೇಡಿ. ಆ ಸ್ವತಂತ್ರವನ್ನು ದೇವರಿಗೆ ಮಹಿಮೆ ಆಗುವ ರೀತಿಯಲ್ಲಿ ಬಳಸಿಕೊಳ್ಳಿರಿ ಅಂತ ಹೇಳ್ತಾನೆ. ನಮಗೆಲ್ಲ ಮಾಡೋದಕ್ಕೂ ಸ್ವತಂತ್ರ ಇದೆ, ಆದರೆ ದೇವರಿಗೆ ಮಹಿಮೆ ಆಗುವ ರೀತಿಯಲ್ಲಿ ಅದನ್ನು ಬಳಸ್ಕೋಬೇಕು. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? ಹಲೋ, ಆಗಲೇ ಹೇಳಿದೆ, ಆಗಲೇ ಕ್ರಿಸ್ತ ಶಕ 48ರಲ್ಲಿ ಸುಮಾರು ಬರೀಲಾಗಿದೆ. ಓಕೆ, ನಾವು ಇವಾಗ ಅದು ಟರ್ಕಿ ಅಂತ ಟರ್ಕಿ ಊರಿದೆ. ಇವಾಗ ಜಸ್ಟ್ ಪ್ರೆಸೆಂಟ್ ಏನು ಕರೀತಾರೆ ಗಲಾತದವ್ರಿಗೆ ಟರ್ಕಿ ಗೊತ್ತಲ್ಲ ನಿಮಗೆ? ಹೋಗಿ ಬಂದರೆ ಇಲ್ಲ. ಓಕೆ, ಇದು ಗಲಾತದವರು. ಇಲ್ಲಿದೆ ಗಲಾತದವರು. ಇಲ್ಲಿ ಏನಿದೆ ಅಂತ್ಯೋಕ್ಯ ಇಲ್ಲೇ ಬರುತ್ತೆ. ಎಲ್ಲಿದೆ? ಇದು ಬ್ಲ್ಯಾಕ್ ಸಿ, ಇದು ಕರೆಯ ಸಮುದ್ರ. ನಾವು ಹೋದ ವಾರ ಹೇಳ್ದಾಗಾಯ್ತು ಕರೆಯ ಸಮುದ್ರದ ಬಗ್ಗೆ ಏನೋ. ಓಕೆ, ನಾವು ಬ್ಲ್ಯಾಕ್ ಸಿ ಅವೆಲ್ಲ ಆವಾಗಿನ ಕಾಲದಲ್ಲಿ ಇದಂಥ ಒಂದು ಮ್ಯಾಪ್ ಇದು. ನಾವು ಅಪೊಸ್ತಲರು 13, 14, 28 ಆವಾಗಿನ ಸಿಟಿ ಇದು. ಓಕೆ, ನಾವು ಇದಾದ್ಮೇಲೆ ಇವಾಗ ಏನಾಗಿದೆ ಅಂದರೆ ಈ ರೀತಿ ಟರ್ಕಿ ಆಗಿದೆ. ಇಲ್ಲಿದೆ ನೋಡಿ ಬ್ಲ್ಯಾಕ್ ಸಿ ಇಲ್ಲೇ ಇತ್ತು. ಇವಾಗ ಗಲಾತದವ್ರು ತೆಗೆದುಬಿಟ್ಟಿದ್ದಾರೆ. ಅದ್ರ ಬದಲಿ ಟರ್ಕಿ ಅಂತ ಹಾಕಿದ್ದಾರೆ. ಈಗ ಪ್ರೆಸೆಂಟ್ ಆಗಿರುವಂಥ ಊರಿದು. ಓಕೆ, ಈ ರೀತಿಯಲ್ಲಿ ಬದಲಾವಣೆ ಆಗಿದೆ. ಓಕೆ, ಅದರವರೆಗೂ ಓಕೆ. ಮೊದಲಿಗೆ ಪೌಲ್ ಸ್ಥಾಪಿಸಿದ ಚರ್ಚ್ ಇದು. ಅದರ ಹೇಳಿದ ಫಸ್ಟ್ ಚರ್ಚು, ಈ ಬೆಸ್ಟ್ ಚರ್ಚ್ ಆ್ಯಂಡ್ ಫಸ್ಟ್ ಚರ್ಚ್ ಫಾರ್ ದ ಪೌಲ್. ಓಕೆ, ನಾವು ಯಾಕಂದರೆ ಜೋಯಿಸರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇನ್ನೊಂದು ಏನು ಮಾಡ್ತಾ ಇದ್ದಾರೆ ಜೋಯಿಸರು, ಪೌಲ್ನ ಅಪೊಸ್ತಲ ಅಂತ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಅವನು ಸ್ಪಷ್ಟಪಡಿಸ್ತಾನೆ, ಯೇಸು ಕ್ರಿಸ್ತರು ಸ್ವತಃ ನನಗೆ ಮಾತನಾಡಿದ್ದಾರೆ, ನಾನು ನೋಡಿದ್ದೀನಿ, ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅನ್ಯ ಜನಗಳಿಗೆ ಹೋಗಿ ನೀವು ಸುವಾರ್ತೆ ಸಾರ ಅಂತ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಐ ಆಮ್ ಎ ಅಪೋಸ್ತಲ್ ಅಂತ ಹೇಳ್ತಾರೆ. ಮೇ ಬಿ ನಾನು ಯೇಸುನೇ ನಾನು ಖುದ್ದಾಗಿ ಅಪಾಯಿಂಟ್ಮೆಂಟ್ ಮಾಡಿದ್ದು. ಪೀಟ್ರು ಅವ್ರು ಯಾರೋ ಅಪಾಯಿಂಟ್ಮೆಂಟ್ ಮಾಡಿಲ್ಲ. ನಾನು ಯೇಸು ಕ್ರಿಸ್ತರು ಅಪಾಯಿಂಟ್ಮೆಂಟ್ ಭಾಳ ಬೋಲ್ಡಾಗಿ ಮಾತಾಡ್ತಾರೆ. ಓಕೆ, ನಿಮ್ಮ ಅನಿಸಿಕೆನ ನನಗೆ ಬೇಕಾಗಿಲ್ಲ ಅಂತ. ಓಕೆ, ಐ ಆಮ್ ಅಪಾಯಿಂಟೆಡ್ ಆದ ಅಪೋಸ್ತಲ. ಅದಕ್ಕಾಗಿ ನಿಮ್ಮ ರಕ್ಷಣೆಯನ್ನು ಬಹಳ ಗರ್ವದಿಂದ ಹೇಳ್ಕೋಬೇಕು. ನಾನು ಯೇಸು ಕ್ರಿಸ್ತನಿಂದ ಆಯ್ಕೆ ಆಗಲ್ಪಟ್ಟಿದ್ದೀನಿ. ಯಾರೋ ಒಬ್ರು ಕರೆದಿದ್ದಾನೆ, ಅದಕ್ಕೆ ಅವನು ಏನೋ ಒಳ್ಳೆ ಕೈಗುಣ ಇತ್ತು, ಅದಕ್ಕೆ ನಾನು ರಕ್ಷಣೆ ಹೊಂದಿದ್ದೀನಿ ಅಲ್ಲ.
ಸ್ವತಃ ಯೇಸು ಕ್ರಿಸ್ತನೇ ನಿಮ್ಮನ್ನು ಕರೆದಿದ್ದಾರೆ. ಆರ್ ಯು ಪ್ರೌಡ್ ಆಫ್ ದಟ್? ನಿಮಗೆ ಅದ್ರ ಬಗ್ಗೆ ಹೆಮ್ಮೆ ಇದೆಯಾ? ನನಗೆ ಯೇಸುವೇ ಕರೆದಿದ್ದಾರೆ, ಯೇಸುನೇ ಈ ಸಭೆಯಲ್ಲಿ ಕೂತ್ಕೊಂಡು ಒಂದು ಒಳ್ಳೆ ಕೆಲಸದಲ್ಲಿ ಇಟ್ಟಿದ್ದಾರೆ ಅಂತ ನಮಗೆ ಹೆಮ್ಮೆ ಇದೆಯಾ? ಪೌಲ ಹಾಗೆ. ಓಕೆ, ಅವ್ರೇನು ಮಾಡ್ತಾ ಇದ್ರು? ಪೌಲವರು ಅವ್ರನ್ನ ಮಕ್ಕಳ ಹಾಗೆ ಪ್ರೀತಿಸ್ತಾ ಇದ್ರು. ಯಾರು? ಎಲ್ಲ ಜೆಂಟೈಲ್ಸ್ ಅಂದರೆ ಅನ್ಯ ಜನಗಳು ಶಿಷ್ಯರಾದ್ರಲ್ಲ, ಅವ್ರನ್ನೆಲ್ಲ ಸ್ವಂತ ಮಕ್ಕಳ ಹಾಗೆ ಪ್ರೀತಿಸ್ತಾ ಇದ್ರು. ಸಭೆಯಲ್ಲಿ ನಾವೆಲ್ಲರೂ ಒಬ್ಬರನ್ನೊಬ್ಬರು ನಮ್ಮ ಮಕ್ಕಳ ಹಾಗೆ ಪ್ರೀತಿಸಬೇಕು. ದೊಡ್ಡ ಮಗಳು, ಸಣ್ಣ ಮಗ, ಆ ರೀತಿಯಲ್ಲಿ ಪ್ರೀತಿಸಬೇಕು. ನಿಮಗೆ ವಯಸ್ಸಿಗೆ ದೊಡ್ಡವರಾದರೆ ಕೂಡ, ಯು ಅಂಡರ್ಸ್ಟ್ಯಾಂಡ್? ಅವ್ರನ್ನೇನು ಮಾಡ್ಬೇಕು? ನಾವು ಪ್ರೀತಿಸಬೇಕು. ಜೋಯಿಷರಾಗಕ್ಕೆ ಟ್ರೈ ಮಾಡಬೇಡಿ. ಜೋಯಿಷರಾದರೆ ನಾವೇ ಮೊದಲು ಸಭೆಯನ್ನು ಹೊಡೆಯುವುದಕ್ಕೆ ಮುಂದೆ ಬರ್ತೀವಿ. ನಾವೆಲ್ಲ ಜೋಯಿಷರಾಗಬೇಕು, ನಾವೆಲ್ಲ ಮಕ್ಕಳಾಗಬೇಕು, ನಾವೆಲ್ಲ ತಂದೆಗಳಾಗಬೇಕು. ನಾನು ತಂದೆ ಆಗಿ ಎಲ್ಲರನ್ನೂ ಮಕ್ಕಳಾಗಿ ಪ್ರೀತಿಸಬೇಕು. ನೀವು ತಂದೆ ತಾಯಿಗಳಾಗಿ ನೀವು ಎಲ್ಲರನ್ನೂ ಪ್ರೀತಿಸಬೇಕು. ಇದು ನನ್ನ ಒಬ್ಬಂದೇ ಜವಾಬ್ದಾರಿ ಇಲ್ಲ, ಇಟ್ಸ್ ಆಲ್ ನಮ್ಮೆಲ್ಲರದ ಕರ್ತವ್ಯ. ಆ ರೀತಿಯಲ್ಲಿ ನಾವು ನಮ್ಮ ಸಭೆನ, ನಮ್ಮ ದೇವರ ಆರಿಸಿಕೊಂಡ ಜನಗಳನ್ನು ಪ್ರೀತಿಸಬೇಕು. ಕಷ್ಟ, ಅಸಾಧ್ಯ ಇಲ್ಲ, ನಾವು ಮಾಡಬೇಕು. ಏನೇ ಸುವಾರ್ತೆಯನ್ನು ರಕ್ಷಿಸಬೇಕಂತ ಒಂದು ವಚನ ಓದೋಣ. ಗಲಾತ್ಯದವರು 1:8 ಇಲ್ಲೇ ಓದ, ಇಲ್ಲೇ ಇದೆ, ಓದಿ. ಯಾರಾದ್ರೂ ಓದ್ತೀರಾ? ನಿನ್ನೊಬ್ಬರು ಓದಿ, ಕಳ್ಸದ? ಗಲಾತ್ಯದವರಿಗೆ 1:8. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ವಿರೋಧವಾದುದನ್ನು ನಾವೇ ಆಗಲಿ, ಪರಲೋಕದಿಂದ ಬಂದ ದೇವದೂತನೇ ಆಗಲಿ ನಿಮಗೆ ಸಾರಿದರೆ ಶಾಪಗ್ರಸ್ತನಾಗಲಿ. ಅವರಿಗೆ ಫಸ್ಟ್ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಏನ್ ಮಾಡ್ತಾರೆ? ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆಗೆ ಅಂದ್ರೆ ದೇವರು ಕೊಟ್ಟಂತ ಬೈಬಲ್ಗೆ ವಿರೋಧವಾಗಿ ಯಾರಾದರೂ ಹೇಳಿದರೆ, ಅಥವಾ ಅದು ದೇವದೂತನೇ ಆಗಲಿ, ಏನು ದೇವದೂತನೇ ಆಗಿರಲಿ, ನೀವೇನ್ ಮಾಡಬೇಕು? ಅವರು ಶಾಪಗ್ರಸ್ತರಾಗಲಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಸುವಾರ್ತೆಯ ಪ್ರಕಾರ ಇದ್ದೀವಾ ಅಥವಾ ಸುವಾರ್ತೆ ಬಿಟ್ಟು ಜೀವಿಸ್ತಾ ಇದ್ದೀವಾ ನೋಡ್ಬೇಕು. ಸುವಾರ್ತೆ ಅಂದ್ರೆ ಯೇಸುವಿನ ಜೀವನದ ಪ್ರಕಾರ ನಾವಿದ್ದೀವಾ, ಯೇಸು ಜೀವಿಸಿದ ಹಾಗೆ ನಾವು ಜೀವಿಸ್ತಾ ಇದ್ದೀವಾ ಅಂತ ನೋಡ್ಬೇಕು. ನಾವು ನೋಡ್ತಾ ಇಲ್ಲ ಅಂದ್ರೆ ನಾವು ಜೂಯಿಷರಾಗ್ಬಿಟ್ಟಿದ್ದೀವಿ. ನಂಗೆಲ್ಲ ಗೊತ್ತೈತಿ, ಇದು ಬಹಳ ಇಂಪಾರ್ಟೆಂಟ್ ಇಲ್ಲ, ಹಳೆ ಒಡಂಬಡಿಕೆ ಬಹಳ ಇಂಪಾರ್ಟೆಂಟು, 10 ಕಟ್ಟಳೆಗಳು ಬಹಳ ಇಂಪಾರ್ಟೆಂಟು, ನೀಟ್ ಡೈಲಿ ಜಾಕ ಮಾಡಬೇಕು, ಅದು ಬಹಳ ಇಂಪಾರ್ಟೆಂಟು, ಕರೆಕ್ಟಾಗಿ ಇಸ್ತ್ರಿ ಮಾಡಿದ್ರೆ ಐರನ್ ಹಾಕೊಂಡ್ಬರ್ಬೇಕು, ಬಟ್ಟೆಗಳು ಹಾಕೊಂಡ್ಬರ್ಬೇಕು, ಅದೇ ಬಹಳ ಇಂಪಾರ್ಟೆಂಟು. ಇದೇ ಇಲ್ಲ. ಸ್ವತಂತ್ರರಾಗಿರಿ, ಯೇಸುವಿನ ಹಾಗೆ ಜೀವಿಸಿದ್ರೆ ಕಲಿಬೇಕು. ಯಾಕೆ ದೇವದೂತರು ಅಂತ ಬಂದಿದ್ದಾರೆ? ಬೈಬಲ್ ಹೇಳುತ್ತೆ ಸೈತಾನ್ ಕೂಡ ದೇವದೂತರ ವೇಷ ಹಾಕಿಕೊಂಡು ಬರ್ತಾನೆ. ಏನ್ ಬರ್ತಾನೆ ಸೈತಾನ್? ಕೆಲವೊಮ್ಮೆ ನಮ್ಗೆ ಅನ್ಸುತ್ತೆ ದೇವದೂತ ಹೇಳಿದಂತ, ಯೋಚನೆ ಮಾಡಬೇಕು ಯಾರು ಹೇಳಿದ್ರಂತ. ಜೋಬ್ ಪುಸ್ತಕದಲ್ಲಿ ನಾವು ಓದೋದಾದ್ರೆ ಸೈತಾನ್ ಯಾರಿಂದ ಹೋಗ್ತಾನೆ? ಯಾರಿಂದ ಹೋಗ್ತಾನೆ? ದೂತರಿಂದ ಹೋಗ್ತಾನೆ. ದೂತರಿಗೆ ಗೊತ್ತಾಗಿಲ್ಲ ಇವ ಸೈತಾನ್ ಅಂತ, ಅಷ್ಟು ಕನ್ಫ್ಯೂಸ್ ಆಗ್ಬಿಡ್ತು, ಅವ್ರಿಗೆ ಗೊತ್ತಾಗಿಲ್ಲ. ಅದಾಯ್ತಾ? ಕೆಲವೊಮ್ಮೆ ನಮಗೆ ಬರುವಂತ ಮಾತುಗಳು, ನಮಗೆ ಬರುವಂತ ಅಡ್ವೈಸು ದೇವರಿಂದ ಬರ್ತಾ ಇದೆಯಾ ಸೈತಾನ್ನಿಂದ ಬರ್ತಾ ಇದೆ ನೋಡ್ಬೇಕು. ನಾನು ಹೋಲಿ ಸ್ಪಿರಿಟ್ ಹೇಳ್ತಾ ಇದ್ದೆ, ಇಲ್ಲ ಇರ್ಲಿಕ್ಕಿಲ್ಲ. ಅದು ಹೋಲಿ ಸ್ಪಿರಿಟ್ ಹೇಳ್ತಾ ಇದ್ರೆ ಮ್ಯಾಚ್ ಮಾಡಿ ಬೈಬಲ್ಗೆ. ಎದಕ್ಕೆ ಮ್ಯಾಚ್ ಮಾಡಬೇಕು? ಮ್ಯಾಚ್ ಮಾಡಬೇಕು ಬೈಬಲ್ಗೆ. ಓಕೆ, ಇದು ಕರೆಕ್ಟ್ ಇದೆ, ಹೋಲಿ ಸ್ಪಿರಿಟ್ ಹೇಳಿ. ಇಲ್ಲ, ಬೈಬಲ್ ಒಂದು ಹೇಳ್ತಾ ಇದೆ, ನಾನು ಹೋಲಿ ಸ್ಪಿರಿಟ್ ಹೇಳ್ತಾ ಇದ್ದೆ, ಹಂಗ ಹೋಲಿ ಸ್ಪಿರಿಟ್ ಹೇಳಿಲ್ಲ. ಅದು ಹೋಲಿ ಸ್ಪಿರಿಟ್ ಯಾವುದು ಕೂಡ ಬೈಬಲ್ ಬಿಟ್ಟು ಹೇಳುವುದಿಲ್ಲ, ಬೈಬಲ್ದಲ್ಲಿ ಇರುವಂಥದ್ದೇ ಹೇಳುತ್ತೆ. ಅಂದ್ರೆ ದೇವರ ವಾಕ್ಯವನ್ನೇ ಹೇಳುತ್ತೆ ಹೊರತು ದೇವರ ವಾಕ್ಯ ಅಲ್ಲದೆ ಇರುವುದನ್ನ ಯಾವುದು ಹೇಳುವುದಿಲ್ಲ. ಅರ್ಥ ಆಯ್ತಾ? ನೀವು ಜೀವಿಸುವಾಗ, ನೀವು ನಿರ್ಧಾರಗಳು ಮಾಡುವಾಗ ಇದು ಪವಿತ್ರಾತ್ಮದಿಂದ ಬಂದಿದ್ದ ಅಥವಾ ಸೈಟನ್ ಪವಿತ್ರಾತ್ಮ ವೇಷ ಹಾಕಿರುವ ಸೈಟನ್ನಿಂದ ಬಂದಿದ್ದ ಅಂತ ನೋಡ್ಕೋಬೇಕು. ಯಾವುದು ಕೂಡ ನಿಮ್ಮನ್ನು ಲೀಡ್ ಪವಿತ್ರಾತ್ಮದಿಂದ ವೇಷ ಹಾಕಿರುವ ಸೈಟನ್ ನಿಮಗೆ ಲೀಡ್ ಮಾಡಲೇಬಾರ್ದು. ಶಾಪಗ್ರಸ್ತರಾಗ್ತೀವಿ ನಾವು ಕೂಡ. ಯಾಕಂದ್ರೆ ಲೀಡ್ ಮಾಡಿಬಿಟ್ರೆ ನಾವು ಅದನ್ನೇ ಹೇಳ್ಕೊಡ್ತೀವಿ ಇನ್ನೊಬ್ಬರಿಗೆ.
ಸೈಟನ್ ನಮ್ಮನ್ನು ಲೀಡ್ ಮಾಡ್ತಾ ಇದ್ರೆ ಪರವಾಗಿಲ್ಲ ನಡೆದಿದ್ದು ಹಂಗೆ ನಡೆದಿದ್ದು ಇಲ್ಲ, ಸೈಟನ್ ಹೇಳ್ಬಾರ್ದು. ಕ್ಯಾಜುವಲ್ ಆಗಿ ತೊಗೋಬೇಡಿ. ಕೆಲವೊಂದು ವಿಷಯ ನಾವು ಕ್ಯಾಜುವಲ್ ಆಗಿ ತೊಗೊಂಡಿದ್ವಿ. ಮುಂಚೆ ಎಷ್ಟು ಸೀರಿಯಸ್ ಆಗಿದ್ವಿ. ನಾವೆಲ್ಲ ಓಲ್ಡ್ ಜನ್ರೇಷನ್ ಆಗಿದ್ವಿ. ನಾವು ಪರಶುರಾಮದಲ್ಲಿ ನಿಂಗಪ್ಪ ಅವರು ಬಿಟ್ಟು ಓಲ್ಡ್ ಜನ್ರೇಷನ್ ಆಗಿದ್ವಿ. ತುಂಬ ಸೀರಿಯಸ್ ಅವಾಗ, ಸ್ಟ್ರಿಕ್ಟ್ ಆಗಿತ್ತು ಚರ್ಚು. ಜೋಸೆಫ್ಸ್ಟಲ್ಲಿ ಗೊತ್ತಿದೆ, ತುಂಬ ಸ್ಟ್ರಿಕ್ಟ್ ಚರ್ಚ್ ಎಲ್ಲ. ಓಕೆ, ಕೆಲವೊಮ್ಮೆ ಅದೇ ಪ್ಯಾಟರ್ನಲ್ಲಿ ಹೋಗ್ತಾ ಇರ್ತೀವಿ. ಈ ನ್ಯೂ ಜನರೇಷನ್ ಮ್ಯಾಚ್ ಆಗ್ತಲ್ಲ. ವಿ ಹ್ಯಾವ್ ಟು ಚೇಂಜ್ ಅಕಾರ್ಡಿಂಗ್ ಟು ದಟ್. ಆದರೆ ಸ್ವಾರ್ಥ ಚೇಂಜ್ ಮಾಡಬಾರ್ದು. ನಮ್ಮ ಗುಣಗಳೇ ಚೇಂಜ್ ಮಾಡಬೇಕು ಹೊರತು ಸ್ವಾರ್ಥನ ನಾವು ಚೇಂಜ್ ಮಾಡಲೇಬಾರ್ದು. ಅದನ್ನು ನಾವು ಗಮನಿಸಬೇಕು. ಇವ್ರೇನು ಮಾಡ್ತಾ ಇದ್ರು ಅಂದರೆ ಗಲಾತ್ಯದಲ್ಲಿ ಸ್ವಾರ್ಥನೇ ಬೇರೆ ಥರ ಹೇಳ್ಕೊಡ್ತಾ ಇದ್ರು. ಅದನ್ನು ತೆಗೆದೇ ಬಿಡ್ತಾ ಇದ್ರು ಯಾರು ಜೀವಿಸೋದು. ಓಕೆ, ನಾವು 13 ಅದೇ ಪುಸ್ತಕ 13. ಆದರೆ ಅಂಥವರು ಸುಳ್ಳು ಅಪೊಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೊಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವರು ಆಗಿದ್ದಾರೆ. ಇದೇನು ಐಶ್ವರ್ಯವಲ್ಲ. ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನು ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರು ಅಂತ್ಯ ವ್ಯವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆ ಆಗುವುದು. ಸೈಟನ್ ಕೂಡ ಏಂಜಲ್ ಅವರು ಕೂಡ ದೇವದೂತರು. ಹುಷಾರಾಗಿರಿ, ಏನದು ಹುಷಾರಾಗಿರಿ. ಓಕೆ, ಅಪೊಸ್ತಲರು ಮೋಸಗಾರರಾದ ಕೆಲಸದವರು, ಸುಳ್ಳು ಅಪೊಸ್ತಲರು. ಯಾರು ಅಲ್ಲಿ ಏನು ಮಾಡ್ತಾ ಇದ್ರು? ನಾವು ಜೋಯಿಸರು ನಮ್ಮನ್ನು ತಾವೇ ಅವರು ಹೇಳ್ಕೊತಾ ಇದ್ರು, ನಾವು ಅಪೊಸ್ತಲರು. ಯಾಕಂದ್ರೆ ನಮ್ಮ ತಂದೆ ಯಾರು ಅಬ್ರಹಾಮನು, ಅವ್ರ ಸಂತತಿಯವರು. ನಾವೆಷ್ಟು ದೇವರು ಸ್ವತಃ ಆರಿಸಿದ ಜನಗಳು ನಾವು. ನೀವೆಲ್ಲ ಅನ್ಯ ಜನಗಳು. ಸಭೆಯಲ್ಲಿನೇ ವಿಂಗಡಣವಿತ್ತು. ಇದು ಬಹಳ ಕಡೆ ಆಯಿತು. ಈ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಗೊತ್ತಾ ನಿಮಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್, ಹಿ ವೆಂಟ್ ಟು ಚರ್ಚ್ಗೆ ಹೋದ್ರು. ಹಿ ರೆಡ್ ದ ಬೈಬಲ್. ಅವ್ರಿಗೆ ಫುಲ್ ಕನ್ವಿನ್ಸ್ ಆಯಿತು, ಅವ್ರಿಗೆ ಅರ್ಥ ಆಯಿತು, ಇದ್ರ ಬಿಟ್ಟರೆ ಬೇರೆ ಯಾವ ಪುಸ್ತಕವೂ ನಮ್ಮ ಜೀವನವನ್ನು ಬದಲಾವಣೆ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತ ಚರ್ಚ್ಗೆ ಹೋದ್ರು. ಚರ್ಚಲ್ಲಿ ಏನಾಯ್ತಂದ್ರೆ ಅಲ್ಲಿ ಬ್ಲ್ಯಾಕ್ ಪೀಪಲ್, ವೈಟ್ ಪೀಪಲ್ ಇರ್ತಾ ಇದ್ರು, ಬೇರೆ ಬೇರೆ ಬೆಂಚ್. ವೈಟ್ ಪೀಪಲ್ ಬ್ಲ್ಯಾಕ್ ಪೀಪಲ್ ಹತ್ರ ಮಾತಾಡ್ತಾ ಇರಲಿಲ್ಲ, ಅವ್ರ ಹತ್ರ ಮಾತಾಡ್ತಾ ಇರಲಿಲ್ಲ ಸರಿಯಾಗಿ. ಫೆಲೋಶಿಪ್ ಅವ್ರವ್ರದ್ದೇ. ಇದು ಅಂಬೇಡ್ಕರ್ ಅವ್ರು ನೋಡಿ, ಅವ್ರು ಹೇಳಿದ್ರು, ಇದಕ್ಕಾಗಿ ನಾನು ನಮ್ಮ ಜನಗಳಿಗೋಸ್ಕರ ಹೋರಾಡ್ತಾ ಇದ್ದೀನಿ. ಯಾಕಂದರೆ ಅವರು ಕೀಳು ಜಾತಿಯವರು. ಬ್ರಾಹ್ಮಿಣ್ಸ್ ಆಗಲಿ ಅಥವಾ ಬೇರೆ ಬೇರೆ ಉನ್ನತವಾದ ಜಾತಿ ಆಗಲಿ, ಈ ಕೀಳು ಜಾತಿಯವ್ರನ್ನ ಹುಟ್ಟಕ್ಕೂ ಬಿಡ್ತಾ ಇರಲಿಲ್ಲ. ಅವರು ಭಾಳ ದೂರ ಆಗ್ತಾ ಇದ್ರು. ಇದನ್ನು ಹೋಗಲಾಡಿಸೋದಕ್ಕಾಗಿ ಬೈಬಲ್ ಒಂದು ಒಳ್ಳೆಯ ಮಾರ್ಗವಾಗಿತ್ತು ಅಂಬೇಡ್ಕರ್ ಅವರು. ಬಟ್ ಇನ್ ದ ಚರ್ಚ್ ಈ ಸಾ ಸೇಮ್ ಥಿಂಗ್ ಹ್ಯಾಪನಿಂಗ್. ಸೇಮ್ ಥಿಂಗ್ ಆಗ್ತಾ ಇದ್ದಾರೆ. ಈ ಗಾಟ್ ಹರ್ಟ್. ಸಹೋದರರೇ, ನಾವು ಇನ್ನೂ ಆ ರೀತಿಯಲ್ಲಿ ಇದ್ದೀವ? ನಾವು ನಮ್ಮ ಸಭೆಯಲ್ಲಿ ಆ ರೀತಿಯಲ್ಲಿ ಭೇದ ಭಾವಗಳನ್ನು ನೋಡ್ತಾ ಇದ್ದೀವ? ನೋಡ್ತಾ ಇದ್ರೆ ಮಾತನಾಡಿಕೊಂಡು ಒಂದಾಗಲಿಕ್ಕೆ ನೋಡಿ ಹೊರತು ಬೇರೆ ಆಗುವುದಕ್ಕೆ ನೋಡಬೇಡಿ. ಇದು ದೇವ್ರ ಪ್ಲಾನ್ ಅಲ್ಲ. ನಾವು ಬಂದಿರುವುದು ಬೆಳೆಸುವುದಕ್ಕೆ, ಸಭೆನ ಬೆಳೆಸುವುದಕ್ಕೆ, ಜನಗಳನ್ನು ಪಾಪದಿಂದ ಹೊರಗಡೆ ಕರ್ಕೊಂಡು ಬರುವುದಕ್ಕೆ. ಜನಗಳನ್ನು ಸತ್ತರೆ ಏನಾಗ್ತವೆ ಅಂತ ಗೊತ್ತಿಲ್ಲ ಜನಗಳಿಗೆ. ಬಹಳ ಜನ ಅನ್ಕೊಂಡಿದ್ದಾರೆ ಮುಂದಿನ ಜನ್ಮ ಅಂತಿದೆ ಅಂತ. ಇಲ್ಲ, ಇರುವುದೇ ಒಂದೇ ಒಂದು ಜೀವನ. ಈ ಜೀವನ ಸತ್ತ ಮೇಲೆ ಒಂದು ಜೀವನ ಇದೆ. ಆ ಜೀವನ ಏನು ಮಾಡಬೇಕು ಅಂತ ನಾವು ಇವಾಗಲೇ ತೀರ್ಮಾನ ಮಾಡಬೇಕು. ಬಹಳ ಜನರಿಗೆ ಗೊತ್ತಿಲ್ಲ. ಅದನ್ನು ನಾವು ಹೇಳ್ಕೊಡ್ಬೇಕು, ಅದನ್ನು ನಾವು ಕಲಿಸ್ಕೊಡ್ಬೇಕು. ಹೇಗೆ? ನಾವು ಮಾದರಿಯಾಗಿರುವಾಗ ಮಾತ್ರ. ಇಲ್ಲಿ ನಾವೇ ಕಚ್ಚಾಡಿಕೊಂಡು ನುಂಗಿ ಹರ್ಕೊಳ್ಳುವವರಾದರೆ ಯಾರು ಹೆಂಗೆ ಬೆಳೆಯೋಕ್ಕಾಗತ್ತೆ? ನಾವು ಬೆಳೆಯುವುದಿಲ್ಲ, ಹೊಸ ಜನಗಳು ಕೂಡ ಬೆಳೆಯೋಕ್ಕಾಗಿಲ್ಲ. ನಮಗೆ ರಕ್ಷಣೆ ಮಾರ್ಗ ಸಿಕ್ಕಿದೆ ಅಂತ ನಾವು ಸುವಾರ್ತೆಯಲ್ಲಿ ಇದ್ದೀವಿ ಅಂತ ಸಂತೋಷವಾಗಿರ್ಬೇಕು. ಕ್ಷಮಿಸೋದನ್ನು ಕಲೀರಿ, ಜಲ್ದಿ ಪ್ರೀತಿಸಿರಿ, ದಯೆ ತೋರಿಸಿರಿ,
ಇರಬಹುದು ಎದುರಾಳಿ ನಿಮ್ಗೇನೋ ತಪ್ಪು ಮಾಡಿದ್ದಾರೆ, ಎದುರಾಳಿ ನಿಮ್ಗೆ ಕಷ್ಟಪಟ್ಟಿದ್ದಾರೆ, ನೋವು ಮಾಡಿದ್ದಾರೆ, ಜಲ್ದಿ ಕ್ಷಮಿಸೋದನ್ನು ಕಲೀರಿ. ಯೇಸುವಿನ ಗುಣವನ್ನು ಧರಿಸ್ಕೊಳ್ಳೋದಕ್ಕೆ ಎಲ್ಲ ಪ್ರಯಾಸ ಪಡೀರಿ. ಇಲ್ಲ ಅಂದರೆ ನಾವು ಜೀವಿಸರಾಗಕ್ಕೆ ಚಾನ್ಸಸ್ ಇದೆ. ನಾವು ಜೀವಿಸರಾಗಿ so many Jews are there in our church. ಜೀವಿಸರಾಗಿ ಸೈಲೆಂಟ್ ಆಗಿ ಅವ್ರು ಬರ್ಮಟ್ಟ ಬರಂಗಿಲ್ಲ. ನಮ್ಗೆ ಗೊತ್ತಿದೆ ಯಾರಿಗೆ ಹೋಗಿ ಭೇಟಿ ಆಗ್ಬೇಕು, ಯಾರಿಗೂ ಹೋಗಿ ಭೇಟಿ ಆಗ್ಬಾರ್ದು. ಯು ನೋ ದಟ್ ಯು ಆರ್ ಜ್ಯೂಸ್. ನಮ್ಗೆ ಗೊತ್ತಿದೆ ಇವ್ರು ಕ್ಷಮಿಸಬಾರ್ದು ಅಂತ, ನಮ್ಗೆ ಗೊತ್ತಿದೆ ಇವ್ರು ಕ್ಷಮಿಸ್ಬೇಕಂತ. ಯು ಆರ್ ಜ್ಯೂಸ್. ಜೋಯಿಸರಾಗಿ ಕೆಲಸ ಮಾಡ್ತಾ ಇದ್ರು. ಇವ್ರು ಕ್ಷಮಿಸ್ತೀನಿ, ಇವರು ಹಿಂಗಿದ್ರೆ ಮಾತ್ರ ಕ್ಷಮಿಸ್ತೀನಿ. ಯಾವ ಕ್ಯಾಟಗರಿ ನಾವು ಜ್ಯೂಸರಾಗಿ ಕೆಲಸ ಮಾಡ್ತೀವಿ. ಇದೇ ಗಲಾಟೆ ಸಭ್ಯದಲ್ಲಿ ಆಗ್ತಾ ಇರೋದು. ನಮಗೆಲ್ಲ ಸುವಾರ್ತೆ ಇದೆ, ಬೈಬಲ್ ಇದೆ. ಏನಾದರೂ ನೀವು ತಪ್ಪು ಮಾಡಿದ್ರೆ ಹೇಳ್ಬಿಡೋಕ್ಕೆ. ಪಾಪ ಇವ್ರಿಗೆಲ್ಲ ಏನು ಇರಲಿಲ್ಲ, ಎಷ್ಟು ಕಷ್ಟ ಆಗಿರ್ಬೇಕು ಅವ್ರಿಗೆಲ್ಲ. ದೆನ್ ಆಲ್ಸೋ ದೇ ಫಾಟ್, ದೇ ಬಿಲ್ಡ್ ದ ಚರ್ಚ್. ಇಡೀ ವರ್ಲ್ಡ್ ವೈಡ್ ಅಲ್ಲಿ ಚರ್ಚ್ ಇದೆ ಇವಾಗ. ಯು ಕ್ಯಾನ್ ಆಲ್ಸೋ ಮೇಕ್. ನಾವು ಗದಗಲ್ಲಿ ಒಂದು ಮೂಲೆಯಲ್ಲೇ ಇದ್ದೀವಿ, ನಾಟ್ ಸ್ಪ್ರೆಡ್ಡಿಂಗ್. ನಾವು ಸ್ಪ್ರೆಡ್ ಆಗ್ತಾ ಇಲ್ಲ. ನಾವು ಸುಳ್ಳು ಅಪೋಸ್ತಲರಾಗಿದ್ದೀವ, ಸುಳ್ಳು ಶಿಷ್ಯರಾಗಿ ಜೀವನ ಮಾಡ್ತಾ ಇದ್ದೀವಿ. ಶಿಷ್ಯರಿಂದ ಹೆಸರಿಗಿದೆ, ಸುಳ್ಳುಗಳಾಗಿ ಹಾಗೆ ಆರಾಮಾಗಿ. ಓಕೆ, ನಾವು ವೇಷ ಹಾಕ್ಕೊಂಡು ಬರ್ತೀವ, ಪ್ರೀತಿ ಮಾಡೋದು ವೇಷ ಹಾಕ್ಕೊಂತೀವಿ. ಶಿಷ್ಯರ ವೇಷ ಹಾಕೊಂಡು ಬಂದು ಹೊರ ಹೋದ್ಮೇಲೆ ಬಿಚ್ಕೊಂಡು ಹೋಗ್ತಾ ಇರೋದು. ವೇಷ ಹಾಕಿಕೊಂಡು ಕೊಳ್ಳುವವರಾಗಿದ್ದರೆ ಚೇಂಜ್ ಆಗಿ. ನೀವು ಹಿಂಗಿದ್ರೂ ಪರವಾಗಿಲ್ಲ, ಯು ಕ್ಯಾನ್ ಚೇಂಜ್, ಬಟ್ ನೀವು ಎಫರ್ಟ್ ಮಾಡಬೇಕು. ಅದರಿಂದ ನಿಮ್ಮನ್ನು ಯಾರು ಕೂಡ ಒಳಗಡೆ ಹಾಕಂಗಿಲ್ಲ, ಯಾರು ಕೂಡ ನಿಮ್ಮನ್ನು ದೂರ ತಡೆಯಂಗಿಲ್ಲ. ಅದು ದೇವರಿಗೆ ಮಾತ್ರ ಅಧಿಕಾರ ಇದೆ. ದೇವರು ತೀರ್ಮಾನ ಮಾಡಿದ್ರೆ ಮುಗಿದೋಗ್ತು, ನೀವು ಇರೋಕೆ ಆಗಂಗಿಲ್ಲ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಆದರೆ ನೀವು ಹಂಗಿದ್ದೀರಿ ಅಂತ ನಿಮ್ಗೆ ಅನಿಸ್ತಾ ಇದ್ರಿ, ಬೇಜಾರಾಗುವಂಥ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಚೇಂಜ್. ನೀವು ಬದಲಾವಣೆ ಆಗಬಹುದು. ಬಿಕಾಸ್ ಯಾಕೆ ನಮ್ಮ ಹತ್ರ ಯೇಸು ಕ್ರಿಸ್ತನಿದೆ, ಜಯ ಹೊಂದಿದ ಯೇಸು ಕ್ರಿಸ್ತ ನಮ್ಮ ಜೊತೆ ಇದೆ. ಏನೇ ಆಗಿರಲಿ, ಎಂಥ ತೊಂದರೆ ಆಗಿರಲಿ, ಬಿಡೋಕ್ಕೆ ಸಾಧ್ಯತೆ ಇದೆ. ನಮ್ಮ ಪೌರವರೇ ಕಾರಣ. ಶಿಷ್ಯರನ್ನೆಲ್ಲ ಸಾಯಿಸ್ತಾ ಇದ್ರು. ಈ ಚೇಂಜ್ ಹಿಮ್ಸೆಲ್ಫ್. ಅವರು ಬದಲಾವಣೆ ಆಗಿ ಅನೇಕ ಜನಗಳಿಗೆ ದಾರಿನ ತೋರಿಸಿದ್ದಾರೆ. ಅಂಡರ್ಸ್ಟ್ಯಾಂಡ್? ಸುವಾರ್ತೆಯನ್ನು ಸ್ಪಷ್ಟಪಡಿಸಿದ್ರು. ಗಲಾತ್ಯದಲ್ಲಿ 3:16 ಯಾರಾದ್ರೂ ಓದಿ, ಮುಟ್ಟನೆ ಓದಿ. ಒಳ್ಳೆಯದು ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದರು. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನು ಕ್ರಿಸ್ತನೇ. ಅಬ್ರಹಾಮ್ ಕೂಡ ಬಹಳ ಜನ ಅನ್ಕೊಂಡಿದ್ದಾರೆ, ಈ ಜ್ಯೂಸರು. ನೀವು ಮುಂದೆ ಓದಿದ್ರೆ ಹೇಳ್ತಾರೆ ಎಸ್ ಪೌಲರು, ನೀವು ಅನ್ಕೋಬೇಡಿ ಸುನ್ನತಿ ಆದಮೇಲೆ ದೇವರು ಅವನು ಒಪ್ಕೊಂಡಿಲ್ಲ. ಯಾರು? ಅಬ್ರಹಾಮರು. ದೇವರು ಅವರು ಒಪ್ಕೊಂಡಿದ್ದನಕ್ಕೆ ಅವರು ವಿಧೇಯತೆಯಿಂದ, ದೇವ್ರ ಮಾತು ಕೇಳಿದ್ರಿಂದ, ನಂಬಿಕೆಯಿಂದ ಇರುವುದರಿಂದ ದೇವರು ಅವರನ್ನ ಆರಿಸಿಕೊಂಡರು. ದೇವರು ಅಬ್ರಹಾಮನ ಆರಿಸಿಕೊಂಡದ್ದು ಅವರ ನಂಬಿಕೆಯಿಂದ. ಅಂಡರ್ಸ್ಟ್ಯಾಂಡ್? ಅದು ಒಂದು ವೇಳೆ ಹಂಗೆ ನಿಜ ಆಗಿದ್ರೆ ಯೇಸು ಕ್ರಿಸ್ತರು ಬಂದಿದ್ದು ವೇಸ್ಟು, ಅವ್ರ ಜೀವನ ಮಾಡಿದ್ದು ವೇಸ್ಟು, ಶಿಲ್ಬೆ ಸತ್ತಿದ್ದು ವೇಸ್ಟು. ಯೇಸುಗೆ ಸಾಯಬೇಕಂತ ಅವಶ್ಯಕತೆ ಇರಲಿಲ್ಲ, ಅವ್ರು ಬರಬೇಕಂದ್ರೆ ಅವಶ್ಯಕತೆ ಇರಲಿಲ್ಲ. ಅದೇ ನಿಜ ಆಗಿದ್ರೆ, ಅದು ನಿಜ ಇರಲಿಲ್ಲ. ರಕ್ಷಣೆ ಬೇಕಾಗಿತ್ತು, ರಕ್ಷಣೆ ಬೇಕಾಗಿತ್ತು. ಆ ರಕ್ಷಣೆಗೋಸ್ಕರ ಸುಮಾರು ಪ್ಲಾನ್ ಮಾಡಿದ್ರು. ಇಟ್ ವಾಸ್ ಗೆಟಿಂಗ್ ಫೇಲ್ಡ್. ಹೀಗಾಗಿ ದೇವರು ಮಾಡಿದ್ರು, ಸ್ವತಃ ಇಳಿದು ಬಂದರು, ತಮ್ಮ ಪ್ರಾಣವನ್ನು ಕೊಟ್ಟು ರಕ್ಷಣೆ ಹೀಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಅವರ ಸತ್ಯದಿಂದಲೇ ನಮಗೆ ರಕ್ಷಣೆ ಆಗುತ್ತೆ ಹೊರತು ಅಬ್ರಹಾಮ್ ಆಗಲಿ ಮೋಸಸ್ ನಂಬೋದ್ರಿಂದ ನಮಗೆ ರಕ್ಷಣೆ ಆಗುವುದಿಲ್ಲ. ಯೇಸು ಕ್ರಿಸ್ತರು ಇರೋದ್ರಿಂದಲೇ, ಅವ್ರ ಜೀವನ ಮಾಡಿದ್ರಿಂದಲೇ ನಮಗೆ ರಕ್ಷಣೆ ಆಗುತ್ತೆ. ಸ್ವತಂತ್ರದ ನಿಜವಾದ ಅರ್ಥವನ್ನು ಅಧ್ಯಯನ ಮಾಡೋಣ ಮಾಡಿ. ಓಕೆ, ಗಲಾತ್ಯರು 5:1 ಯಾರಾದ್ರೂ ಓದ್ತೀರಿ? ಸ್ವಲ್ಪ ಯೋಚಿಸ್ತಾರೆ, ಓದಿ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ದಾಸತ್ವ ಲೋಕದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ. ಯೇಸು ಕ್ರಿಸ್ತರು ನಮ್ಗೆ ಏನು ಮಾಡಿದ್ರು?
ಏನು ಮಾಡಿದ್ರು? ಸ್ವತಂತ್ರದಲ್ಲಿ ಇರಬೇಕು ನಮ್ಮನ್ನ, ನಾವು ಸ್ವತಂತ್ರದಲ್ಲಿ ಇರಬೇಕಂತ ನಮ್ಮನ್ನು ಬಿಡುಗಡೆ ಮಾಡಿದರೆ ಆ ಬಂಧನದಲ್ಲಿ ಇರಬಾರದು. ಯಾವ ಬಂಧನದಲ್ಲಿ? ಅಲ್ಲ, ಅದು ಒಂದು ದಾಸೋಹ. ಯಾವ ದಾಸೋಹದಲ್ಲಿ? ಲಾ 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 ಅಂದರೆ ಕಾಯ್ದೆಗಳು. ಆ ಲಾದಲ್ಲಿ ನೀವು ಇರಬೇಡಿ. ಆ ಲಾ ಮಾಡಿದ್ರೆ ನಿಮ್ಮ ರಕ್ಷಣೆ ಅಂತ ಅನ್ಕೋಬೇಡಿ. ಆ ಸ್ವತಂತ್ರದಲ್ಲಿ ಬನ್ನಿ ಅಂತ ಯೇಸು ಕ್ರಿಸ್ತರು ಪೌಲರು ಸ್ಪಷ್ಟಪಡಿಸ್ತಾರೆ. ಸ್ವತಂತ್ರತೆಯನ್ನು ಪಡ್ಕೊಳ್ಳಿ. ಯಾಕಂದ್ರೆ ಇಲ್ಲೇನು ಮಾಡ್ತಾರೆ ಜೋಯಿಸರು? ಲಾ ತರ್ತಾ ಇದ್ರು. ಹಿಂಗೆ ಇರಬೇಕು, ಹಿಂಗೆ ಕುಂದಿರ್ಬೇಕು ಅಂತ ಲಾ ತರ್ತಾ ಇದ್ರು. ಹೌದಾ? ಹಿಂಗೆ ಮುಟ್ಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಲಾ ತರ್ತಾ. ಇದೇ ಬಟ್ಟೆ ಹಾಕೋಬೇಕು, ತಲೆ ಮೇಲೆ ಹಾಕೋರಿ, ತಲೆ ಮೇಲೆ ಸೆರಗು ಹಾಕ್ರಿ, ಹೆಣ್ಮಕ್ಳೆಲ್ಲ ತಲೆ ಮೇಲೆ ಸೆರಗು ಹಾಕೋರಿ ಅಂತ ಲಾ ತರ್ತಾ ಇದ್ರು. ಅಂಡರ್ಸ್ಟ್ಯಾಂಡ್? ಓಕೆ. ಅದಾದ್ಮೇಲೆ ಏನು ಮಾಡ್ತಾ ಇದ್ರು? ಅನ್ಯ ಜನಗಳ ಹತ್ರ ಊಟ ಮಾಡಬಾರ್ದು. ಅನ್ಯ ಜನಗಳೆಲ್ಲ ಸುನ್ನತಿ ಮಾಡಿದ್ರೆ, ಸುನ್ನತಿ ಆಯ್ತಾ, ನಾನು ಈ ಕಡೆ ಬಾ, ಸುನ್ನತಿ ಆಗಿಲ್ಲ ನೀ ಆ ಕಡೆ ಹೋಗು. ಇಲ್ಲಿ ಪೇತ್ರರು ಕೂಡ ಏನು ಮಾಡ್ತಾ ಇದ್ರೆ ಅನ್ಯ ಜನಗಳ ಹತ್ರ ಊಟ ಮಾಡ್ತವ್ರು. ಜೋಯಿಸರು ಬಂದು ಕೂಡ ಎದ್ದು ಬಿಡ್ತಾರೆ. ಎದ್ದು ಬಿಟ್ಟರೆ ಈ ಕಡೆ ಹೋಗ್ತಾರೆ. ಯಾರು? ಪೀಟ್ರು. ಅನ್ಯ ಜನಗಳ ಹತ್ರ ಊಟ ಮಾಡುವಾಗ ಜೋಯಿಸರು ಸಡನ್ಲಿ ಬರುವಾಗ ಎದ್ದು ಅವ್ರ ಹತ್ರ ಹೋಗಿ ಊಟ ಮಾಡ್ತಾರೆ. ಪೀಟ್ರು. ಇದು ಪೌಲರು ನೋಡ್ತಾರೆ. ಈ ರೆಬ್ಯೂಕ್ಸ್ ಏನು ಅಂದ್ಕೊಂಡಿದ್ದೇನೆ? ಈ ರೆಬ್ಯೂಕ್ಸ್ ಅದಾಯ್ತಾ? ನಾವು ಇದನ್ನ ಸ್ವತಂತ್ರರಾಗಿರೋಕ್ಕೆ ಪೌಲರು ಹೇಳ್ತಾರೆ, ಸ್ವತಂತ್ರರಾಗಿರೋಕ್ಕೆ ಬಿಡಿಯವ್ರನ್ನ ಎಲ್ಲದಕ್ಕೂ ಕಂಡೀಷನ್ ಹಾಕಿದ್ದಾರೆ. ಇದು ಹಳೆ ಒಡಂಬಡಿಕಿದ್ದಾರೆ. ಅದು ಆಯ್ತು. ಇವಾಗ ನಾವು ಹೊಸ ಒಡಂಬಡಿಕಿದ್ದಲ್ಲಿ ನಾವು ಯೇಸು ಕ್ರಿಸ್ತರನ್ನ ನಂಬಬೇಕು, ಯೇಸು ಕ್ರಿಸ್ತರ ಪ್ರಕಾರ ಇರಬೇಕು. ಹೀಗಾಗುವಾಗ ನಾವು ಸ್ವತಂತ್ರತೆಯಲ್ಲಿ ನಾವು ಇರಬಹುದು. ಇಲ್ಲ ಅಂದರೆ ನಾವು ದಾಸತ್ವದಲ್ಲಿದ್ದೀವಿ. ಓಕೆ, ಇನ್ನೊಂದು ವಚನ ಓದೋಣ. ಓಕೆ, ಯಾರಾದ್ರು ಕೆಲಸವನ್ನ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಸುನ್ನತಿಯಾದರೂ ಪ್ರಯೋಜನವಿಲ್ಲ, ಆಗದಿದ್ದರೂ ಪ್ರಯೋಜನವಿಲ್ಲ. ಪ್ರೀತಿಯಿಂದ ಕೆಲಸ ಮಾಡಿಸುವ ನಂಬಿಕೆಯಿಂದಲೇ ಪ್ರಯೋಜನವಾಗಿದೆ. ಶರೀರದಲ್ಲಿ ಏನೋ ಒಂದು ಕಾರ್ಯ ನಡೆದಿದೆ ಅಂತ ನಾನು ದೇವರಿಗೆ ಸಮೀಪ, ದೇವರಿಗೆ ಸಂಬಂಧಪಟ್ಟವನು ಅಂತ ಹೇಳಕ್ಕಾಗಂಗಿಲ್ಲ. ಯು ಅಂಡರ್ಸ್ಟ್ಯಾಂಡ್? ಏನು ಮಾಡಬೇಕು? ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆಯಿಂದಲೇ, ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆಯಿಂದಲೇ ಪ್ರಯೋಜನವಾಗಿದೆ. ನೀವು ಸಭೆಯಲ್ಲಿ ಪ್ರೀತಿಯಿಂದ ನಂಬಿಕೆಯಲ್ಲಿ ನಡೀತಾ ಇದ್ದೀರಾ? ಪ್ರೀತಿಯಲ್ಲಿ ಇದ್ದೀರಾ ನೀವು? ನಂಬಿಕೆಯಲ್ಲಿ ಇದ್ದೀರಾ ನೀವು? ನೋಡ್ಬೇಕು. ಇಲ್ಲ ಅಂದರೆ ಈ ಗಲಾಟೆ ಸಭೆಯಲ್ಲಿ ಇದೆಲ್ಲ ಮಿಸ್ಸಿಂಗ್ ಇತ್ತು. ಹಿ ರೋಟ್ ದ ಲೆಟರ್. ಯಾರಿಗೆ? ನಾವೇನು ನೋಡಿದ್ವಿ ಇವಾಗ? ಒಂದು, ಸುವಾರ್ತೆಯನ್ನು ರಕ್ಷಿಸೋದಕ್ಕೋಸ್ಕರ ಈ ಪತ್ರವನ್ನು ಬರೆದು. ಎರಡನೇದು, ಸುವಾರ್ತೆಯನ್ನು ಕ್ಲಿಯರ್ ಆಗಿ ಹೇಳ್ಕೊಟ್ರು, ಇದು ಸುವಾರ್ತೆ. ಯಾಕಂದರೆ ಅವಾಗ ಮ್ಯಾಥ್ಯೂ, ಮಾರ್ಕ್, ಲೂಕ್, ಯೋಹಾನ ಇದ್ದಿದ್ದಿಲ್ಲ. ದಿಸ್ ವಾಸ್ ದ ಫಸ್ಟ್ ಲೆಟರ್ ಇನ್ 48 to 50 AD ಒಳಗಡೆ ಬರೆದಿರೋದು. ಓಕೆ. ನಾವು ಅದಾದಮೇಲೆ ಸ್ವತಂತ್ರದ ನಿಜವಾದ ಅರ್ಥ ಏನು ಅಂತ ಹೇಳ್ಕೊಟ್ರು. ಜೂಯಿಸರು ಒಂದು ಬಾಂಡೇಜಲ್ಲಿ ಸಿಕ್ಕಿಸ್ತಾ ಇದ್ರು. ಯಾವ ಬಾಂಡೇಜಲ್ಲಿ? ಹಳ ಒಡಂಬಡಿಕೆಯ ಬಾಂಡೇಜಲ್ಲಿ ಸಿಕ್ಕಿಸ್ತಾ ಇದ್ರು. ನೀವು ಹಿಂಗೆ ಇರಬೇಕು, ಹಂಗೆ ಇರಬೇಕಂತ. ವಿ ಆರ್ ಫ್ರೀಡಮ್, ನಾವು ಸ್ವತಂತ್ರವಾಗಿ ಅಂತ ಪೌಲರು ಕ್ಲೀನಾಗಿ ಈ ಗಲಾಟೆ ಪುಸ್ತಕದಲ್ಲಿ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್.